register ಮಾಡಿ ಬ್ಯಾಂಕ್ ಅಕೌಂಟ್ ನಿಮ್ಮ ಬಿಸ್ನೆಸ್ ಮಾಡಿ. ನೀವು ನೋಡ್ತಾ ಇದ್ರೆ ವಿಶೇಷ ಕಾರ್ಯಕ್ರಮ ಪ್ರಯತ್ನ ಕೈಗಳು ಬೇರೆ ರಸ್ತೆ ಸಿಸ್ ಪ್ರಯತ್ನ ಯೂಥರ ನೆನಪಿಗೆ ಈಗ 5th ವರ್ಷ ಎಂಬ ಭಾರತೀಯ ಸೇನಾ ಯೂಥರ ಹೆಚ್ಚಿನ ದೂರದ ಫಲವಾಗಿ ಆಪರೇಷನ್ ವಿಜಯ್ ಯಶಸ್ವಿಯಾಗಿದೆ. ಎಲ್ಲ ದೂರ ಗಡಿಗಳ ಇವರ ಯುವಕರಿಗೆ ಇದೊಂದು
ಕಿಲೋಮೀಟರ್ ಸುತ್ತುವಂತ ಒಂದು ದೊಡ್ಡ ರೋಡ್ ಅದು. ಈ ರೋಡ್ ವಿಶೇಷತೆ ಏನಂದ್ರೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಟೈಗರ್ ಹಿಲ್ ಏನು ಪ್ಲೇಟ್ ನುಸುಳುಕೋರರು ವಶಪಡಿಸಿಕೊಂಡು ಕೂತಿದ್ರು. ಈ ಟೈಗರ್ ಹಿಲ್ ಟಾರ್ಗೆಟ್ ಮಾಡಲಿಕ್ಕೆ ಭಾರತದ ಕಡೆಯಿಂದ ಕ್ರೂಷಿಯಲ್ ಆದಂತ ಯಾವುದೇ ಒಂದು ಟಾರ್ಗೆಟ್ ಅಥವಾ ಪ್ಲಾಂಟ್ ಇರಲಿಲ್ಲ. ಹೀಗಾಗಿ ಈ ಒಂಬೇಲ ಪರ್ವತವನ್ನು ಮಿಲಿಟರಿ ಅವರು ಚೂಸ್ ಮಾಡ್ತಾರೆ. ಆದ್ರೆ ಮೇಲ್ಗಡೆ ಹೋಗಲಿಕ್ಕೆ ರಸ್ತೆ ಇರೋದಿಲ್ಲ. ಈಗ ಮಿಲಿಟರಿ ಅವರು ಒಂದು ನಿರ್ಧಾರ ತೆಗೆದುಕೊಳ್ತಾರೆ, ತಕ್ಷಣಕ್ಕೆ ನಾವು ಬೆಟ್ಟದ ಮೇಲೆ ಹೋಗಲಿಕ್ಕೆ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ. ಹೀಗಾಗಿ ಈ ಪ್ರಯತ್ನದಿಂದ ಮೇಲೆ ಒಂಬೇಲ ಪರ್ವತದವರೆಗೂ ಕೂಡ ಈ ಬೋಫೋರ್ಸ್ ಅಥವಾ ಈ ತರದ ಒಂದು ದೊಡ್ಡ ಗನ್ಗಳನ್ನ ಸಾಗಿಸ್ಲಿಕ್ಕೆ ಅಥವಾ ಅಲ್ಲಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಈ ರಸ್ತೆನ ನಿರ್ಮಾಣ ಮಾಡ್ತಾರೆ. ಎಷ್ಟು ಜನ ಅಂದ್ರೆ ನಮ್ಮ ಸೈನಿಕರಂತ ರಸ್ತೆಯನ್ನು ಕೇವಲ 72 ಗಂಟೆಗಳಲ್ಲಿ ನಿರ್ಮಾಣ ಮಾಡ್ತಾರೆ. ಇದು ಒಂದು ಪ್ರಯತ್ನ ಅಂತ ಹೇಳಿದ್ರು ಕೂಡ ಎಷ್ಟು ಜನ
ರೀತಿ ಹೊರಗಡೆ ಬಂದು ಅವರು ಏನು ಮತ್ತೊಂದು ಸ್ಥಳಕ್ಕೆ ಈ ರೀತಿ ಮೂವ್ ಆಗ್ತಾ ಇರ್ತಾರೆ. ಅಂದ್ರೆ ಈ ರೀತಿ ಸತತವಾಗಿ ಇಂಥ ಟ್ರೆಂಚ್ಗಳಲ್ಲಿ ಮೂವ್ ಆಗೋದ್ರಿಂದ ಪಾಕಿಸ್ತಾನದ ಕಡೆಯಿಂದ ಯಾವುದೇ ರೀತಿಯಾದಂಥ ಶೆಲ್ಲಿಂಗ್ ಆದ್ರೂ ಕೂಡ ಅದು ಇವರಿಗೆ ಬೇಕಾಗಿಲ್ಲ. ಹೀಗೆ ಅವರ ಬಗೆಗೆ ಹತ್ಯೆ ಹೊಲಿಸಿ ಒಂದು ಯೋಧನಲ್ಲಿ ಸೆಣಸಾಡಿದ್ರು. ಸಕಲ ಕುಲಿಗಳ ಬಲಿದಾನದ ತರಬೇತಿ ಈ ಭೂಪ್ರಭೇದ ಮತ್ತೆ ಕೊನೆಗೂ ಭಾರತದ ತೆಕ್ಕೆಗೆ ಬಂದಿತ್ತು. ಟೈಗರ್ ಹಿಲ್ನಲ್ಲಿ ತ್ರಿವರ್ಣ ಧ್ವಜ ಹಾರಾಡಿತ್ತು. ಇಂತಹ ದೊಡ್ಡ ಯೋಧರನ್ನೇ ಕೊಂದರು ನಮ್ಮ ದೇಶ ನಿಜಕ್ಕೂ ಸುಳ್ಳು. ಇವರ ಮುಂದೆ ಬಾಕಿ ಎಲ್ಲವೂ ನಮ್ಮ. ಈ ಯೋಧರ ಮತ್ತಷ್ಟು ಸೂಕ್ಷ್ಮ ಸಹಿಷ್ಣುತೆಯಿಂದ ನಿಮಗೆ ತೋರಿಸ್ತೀನಿ ಆಯ್ತು ನಂತರ. Ultra Pity Lower Head Info All-Fruit Juicer. Your sleek and stylish juicer और बाहर सीट कलेक्टर फीचर के साथ जो जूसर सीट्स को आसानी से अलग कर देता है, साथ ही ट्रांसपेरेंट कंटेनर और इजी पुशर जो रखता है आपकी हेल्थ एंड हाइजीन का खास ख्याल. ये सब कुछ just for ₹1,299. So hot right back now. ಟೈಗರ್ ಹಿಲ್ ವಶದ ಬಳಿಕ ಯುದ್ಧ ಬಹುತೇಕ ಮುಗಿದಿತ್ತು. ಬೇರು ನುಸುಳುಕೋರರ ಹೆದರಿಕೆಯಿಂದಾಗಿ ಮತ್ತಷ್ಟು ದಿನ ಮುಂದುವರಿತು. ಅಂದಿನ ಯುದ್ಧದಲ್ಲಿ ಬೆಂಬಲಿಸಿದ ಕೆಲ ಜೀವಂತ ತಲೆಗಳು ಇಂದಿಗೂ ಕಾರ್ಗಿಲ್ನಲ್ಲಿ ಕರ್ತವ್ಯನಿರತರಾಗಿದ್ದಾರೆ. ಇವರನ್ನು ನಿಮಗೆ ಪರಿಚಯಿಸಿದ ಕಾರ್ಗಿಲ್ ಯುದ್ಧದ ಅಂತಿಮ ಘಟ್ಟದ ಕಥೆಯ ನಿಮ್ಮ ಮುಂದಿರುತ್ತೆ ಎಷ್ಟು. ಕಾರ್ಗಿಲ್ ಯುದ್ಧವನ್ನು ಪಾಕಿಸ್ತಾನ ಅಧಿಕೃತ ಸೇನಾ ಸಮರ ಎಂದು ಒಪ್ಪಲ್ಲ. ಆದ್ರೆ ಇಲ್ಲಿ ನುಸುಳುಕೋರರಾಗಿ ಭಾರತದ ಗಡಿಯೊಳಕ್ಕೆ ಬಂದಿದ್ದವರು ಬರೀ ಉಗ್ರವಾಗಿರಲಿಲ್ಲ. ಹಾಗೆಂದ ಭಾವಿಸಿಯೇ ಭಾರತ ಮೊದಲು ಎತ್ತಿಂಬೇಕಾಗಿ ಬಂತು. ಇಲ್ಲಿ ಉಗ್ರರ ಜೊತೆ ಪಾಕಿಸ್ತಾನದ ಕರೆಸೇನಾ ಪಡೆಯು ಭಾಗಿಯಾಗಿತ್ತು. ಸುಮಾರು 5,000 ಜನರ ದೊಡ್ಡದೊಂದು ಪಡೆಯು ಭಾರತದೊಳಕ್ಕೆ ನುಗ್ಗಿ ಬಂದಿತ್ತು. ಅಂದಿನ ಸೇನಾ ಜನರಲ್ ಪರ್ವೇಜ್ ಮುಷರಫ್ಗೆ ಎಲ್ಲ ಗೊತ್ತಿದ್ದೇ ಈ ಸಂಚು ನಡೆದಿತ್ತು. ಆದ್ರೆ ಪಾಕ್ ಪ್ರಧಾನಿ ನವಾಜ್ ಶರೀಫ್ ಮಾತ್ರ ತಮ್ಗೇನು ಗೊತ್ತೇ ಇಲ್ಲ ಅಂತ ಮುಚ್ಚಿಕೊಂಡಿದ್ರು. ಆದ್ರೆ ಯಾವಾಗ ಟೈಗರ್ ಹಿಲ್ನಿಂದ ಶತ್ರುಗಳನ್ನ ಹಿಮ್ಮೆಟ್ಟಿಸಲಾಯಿತು, ಪಾಕಿಸ್ತಾನಕ್ಕೆ ಇರಿಸುಮರಿಸುವ ಶುರುವಾಗಿತ್ತು. ತೆರೆಮರೆಯಲ್ಲಿ ಪರಮಾಣು ಯುದ್ಧಕ್ಕೂ ಸಜ್ಜಾಗ್ಬಿಡ್ತು. ಆದ್ರೆ ಅದುವರೆಗೂ ಸುಮ್ಮನಿದ್ದ ಅಮೆರಿಕ ಅಷ್ಟರೊಳಗೆ ಮಧ್ಯಪ್ರವೇಶಿಸಿ ನವಾಜ್ ಶರೀಫ್ ಅವರಿಗೆ ಎಚ್ಚರಿಕೆ ಸಂದೇಶ ರವಾನಿಸಿದ್ರು. ನವಾಜ್ ಶರೀಫ್ ಏನು ಉತ್ತರಕ್ಕೆ ಮಾಡಿದ್ರು. ಆದ್ರೆ ಕಾರ್ಗಿಲ್ನಲ್ಲಿದ್ದ ನುಸುಳುಕೋರರು ಮಾತ್ರ ಶರೀಫ್ ಮಾತು ಕೇಳೋ ಸ್ಥಿತಿಯಲ್ಲಿರಲಿಲ್ಲ. ಹೀಗಾಗಿ ಆಪರೇಷನ್ ನಡೆಸಿಯೇ ಶತ್ರುಗಳ ಹುಟ್ಟಡಗಿಸುವ ಅನಿವಾರ್ಯತೆ ಭಾರತದ್ದಾಯಿತು. ನಮ್ಮ ದಿಟ್ಟ ಸೈನಿಕರಿಗೂ ಇದೇನು ಕಷ್ಟದ ಕೆಲಸವಾಗಿರಲಿಲ್ಲ. ಇಲ್ಲಿ ಕೆಚ್ಚೆದೆಯಿಂದ ಹೋರಾಡಿ ನೆಲವನ್ನು ಉಳಿಸಿದ ಎಷ್ಟೋ ಜೀವಂತ ದಂತಕಥೆಗಳು ಈಗಲೂ ಸೇನೆಯಲ್ಲಿವೆ. ಅವರಲ್ಲೊಬ್ಬರೇ ಕರ್ನಲ್ ಅಜಿತ್ ಸಿಂಗ್ GSST. ಆಪರೇಷನ್ ವಿಜಯದಲ್ಲಿ ಅಜಿತ್ ಸಿಂಗ್ ಅವರಿಗೆ ವಹಿಸಿದ್ದ ಮಿಷನ್ ಅಂದ್ರೆ ಟೈಟಾನಿಕ್ ಸಂಕಟ್ನಲ್ಲಿದ್ದ ಒಳಭಯ ನಿರ್ದೇಶ. ಇದೇನು ಸಾಮಾನ್ಯ ಸಾಹಸವಾಗಿರಲಿಲ್ಲ. ಬೆಟ್ಟದ ಬುಡದಿಂದ ಸುಮಾರು 18,000 ಅಡಿ ಎತ್ತರದಲ್ಲಿದೆ ಈ ಕಡಿದಾದ ಪ್ರದೇಶ. ಅಜಿತ್ ಸಿಂಗ್ ಮುನ್ನಡೆಸುತ್ತಿದ್ದದ್ದು ಒಂದು ಮುಸ್ಲಿಂ ಬಟಾಲಿಯನ್ನ. ಆದ್ರೆ ಇದೇ ಈ ಪಾಯಿಂಟ್ ಗೆಲ್ಲುವಲ್ಲಿ ಪ್ಲಸ್ ಪಾಯಿಂಟ್ ಆಗಿಯೂ ಪರಿಣಮಿಸಿತು. What you see in front of you is the Khanubar Ridge line. The top, you see the snow-clad peak, the highest one, that is .5287. That is the highest point of the Khanubar Ridge. And on towards left, if you see a biggish rock, that rock is the target which
favorite